ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸಮ್ಮರ್ ಟೂರಿಸಂಗೆ ರೈಲ್ವೆ ಇಲಾಖೆಯಿಂದ ರೆಟ್ರೋ ಟಚ್ ಐಕಾನಿಕ್ ಟಾಯ್ ಟ್ರೈನ್ ಆಗಲಿದೆ. ನೀಲಗಿರಿ ಮೌಂಟೇನ್ ಪ್ರವಾಸದ ಪಾರ್ಟ್ನರ್. ಪ್ರವಾಸಿಗರ ಮೈಸೂರು ದರ್ಶನಕ್ಕೆ ಸ್ವದೇಶ್ ದರ್ಶನ್ ಸಾಥ್. 2,71,00,000 ವೆಚ್ಚದಲ್ಲಿ ಪ್ರವಾಸೋದ್ಯಮಕ್ಕೆ ಹೈಟೆಕ್ ಟಚ್. ಗೋರ್ಖಾ ಸೈನಿಕನ ಸಾಧನೆಗೆ ದಂಗಾದ ಪರ್ವತಾರೋಹಿಗಳು. ಕೃತಕ ಕಾಲಿನಲ್ಲೇ ಹಿಮಾಲಯವನ್ನೇರಿದ ಹರಿಬುದ್ಧ ಮಗರ್. ಭಾರತದಲ್ಲಿ ಹೆಚ್ಚಿದ ಮಹಿಳಾ ಸೋಲೋ ಟ್ರಾವೆಲರ್ಗಳ ಸಂಖ್ಯೆ. ಜೋಸ್ಟಲ್ ವಿಮೆನ್ಸ್ ಡೇ ರಿಪೋರ್ಟ್ನಿಂದ ಮಾಹಿತಿ ಬಹಿರಂಗ. ಸಮ್ಮರ್ ಟೂರಿಸಂಗೆ ರೆಟ್ರೋ ಟಚ್ ನೀಡಲು ರೈಲ್ವೆ ಇಲಾಖೆ ಸಜ್ಜಾಗಿದೆ. ನೀವೇನಾದರೂ ಈ ಬೇಸಿಗೆಯಲ್ಲಿ ಊಟಿಗೆ ಟ್ರಿಪ್ ಹೋಗುವುದಾದ್ರೆ ಟಾಯ್ ಟ್ರೈನ್ನಲ್ಲಿ ಪ್ರಯಾಣ ಮಾಡಲು ಮರೆಯಲೇಬೇಡಿ. ನೀಲಗಿರಿ ಮೌಂಟೇನ್ ರೈಲ್ವೆ ಮಾರ್ಚ್ 27ರಿಂದ ಜುಲೈ 5ರವರೆಗೆ ಐಕಾನಿಕ್ ಟಾಯ್ ಟ್ರೈನ್ ಸಂಚಾರಕ್ಕೆ ತಯಾರಿ ನಡೆಸಿದೆ. ಈ ರೈಲು ತಮಿಳುನಾಡಿನ ಮೆಟ್ಟುಪಾಳ್ಯಂನಿಂದ ಊಟಿಯವರೆಗೆ ಸಂಚರಿಸಲಿದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಜಾಗ ಪಡೆದಿರುವ ಈ ಐತಿಹಾಸಿಕ ಟಾಯ್ ಟ್ರೈನ್ ಕಳೆದ 127 ವರ್ಷಗಳಿಂದ ನೀಲಗಿರಿ ಬೆಟ್ಟಗಳ ಪ್ರಾಕೃತಿಕ ಸೌಂದರ್ಯವನ್ನ ಪ್ರವಾಸಿಗರಿಗೆ ಪರಿಚಯಿಸುತ್ತಾ ಬಂದಿದೆ. ಮೆಟ್ಟುಪಾಳ್ಯಂನಿಂದ ಊಟಿಯ ನಡುವೆ 46 ಕಿಲೋಮೀಟರ್ ಕ್ರಮಿಸಲಿರುವ ಈ ರೈಲು 16 ಟನಲ್ 250ಕ್ಕೂ ಹೆಚ್ಚು ಸೇತುವೆಗಳ ಮುಖಾಂತರ ಸಂಚರಿಸಲಿದೆ. ಈ ಐತಿಹಾಸಿಕ ರೈಲಿನ ಸಂಚಾರ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದ್ದು, ಪ್ರವಾಸಿಗರು ತಮ್ಮ ಪ್ರಯಾಣಕ್ಕೆ ಐಆರ್ಸಿಟಿಸಿ ವೆಬ್ಸೈಟ್ನಲ್ಲಿ ತಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸಿಕೊಳ್ಳಬಹುದಾಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಪ್ರವಾಸೋದ್ಯಮಕ್ಕೆ ಹೈಟೆಕ್ ಟಚ್ ನೀಡಲು ಸರ್ಕಾರ ಸ್ವದೇಶ್ ದರ್ಶನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ಮೈಸೂರಿನ ಇತಿಹಾಸ ಪ್ರಸಿದ್ಧ ಕುದುರೆ ಟಾಂಗ ಸವಾರಿಗೆ ಉತ್ತೇಜನ ದೊರಕಲಿದೆ. ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ಸ್ವದೇಶ್ ದರ್ಶನ್ 2.0 ಯೋಜನೆಯಡಿ 2,71,00,000 ರೂಪಾಯಿ ಬಿಡುಗಡೆ ಮಾಡಲಿದ್ದು, ನಗರದ ವಿವಿಧ ಭಾಗಗಳಲ್ಲಿ ಸುಸಜ್ಜಿತ ಟಾಂಗ ನಿಲ್ದಾಣ ನಿರ್ಮಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಸದ್ಯ ಮೈಸೂರಿನ ನಜರ್ಬಾದ್ ಕುಕ್ಕರಹಳ್ಳಿ ಕೆರೆಯ ಸಮೀಪ ಟಾಂಗ ನಿಲ್ದಾಣ ನಿರ್ಮಿಸಲು ತಯಾರಿಗಳನ್ನು ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಟಾಂಗ ನಿಲ್ದಾಣಗಳ ಸಂಖ್ಯೆ ಹೆಚ್ಚಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಟಾಂಗ ನಿಲ್ದಾಣಗಳಲ್ಲಿ ಕಾಫಿ ಬಾರ್, ಎಟಿಎಂ ಯಂತ್ರಗಳ ಅಳವಡಿಕೆ, ಕೂರಲು ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಡಗಾಸ್ಕರ್ ಸುಮಾರು 8 ಕೋಟಿ ವರ್ಷಗಳ ಹಿಂದೆಯೇ ಇತರ ಭೂಭಾಗಗಳಿಂದ ಬೇರ್ಪಟ್ಟಿದ್ದರಿಂದ ಇಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳು ವಿಶಿಷ್ಟವಾಗಿ ವಿಕಸನಗೊಂಡಿವೆ. ಇಲ್ಲಿ ಕಂಡುಬರುವ 90% ಜೀವಿಗಳು ಜಗತ್ತಿನ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಹೀಗಾಗಿ ಇದನ್ನು 8ನೇ ಖಂಡ ಎಂದು ಕರೆಯುತ್ತಾರೆ. ಇಲ್ಲಿನ ಅವೆನ್ಯೂ ಆಫ್ ದಿ ಬಾಬಾಬ್ಸ್ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣ. ಈ ಬಾಬಾಬ್ ಮರಗಳು ನೋಡಲು ಬೇರುಗಳು ಆಕಾಶಕ್ಕೆ ಮುಖ ಮಾಡಿದಂತೆ ವಿಚಿತ್ರವಾಗಿ ಕಾಣುತ್ತವೆ. ಈ ಮರಗಳು ಸಾವಿರಾರು ಲೀಟರ್ ನೀರನ್ನ ತಮ್ಮ ಕಾಂಡದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿವೆ ಮತ್ತು ಇವು ಸಾವಿರಾರು ವರ್ಷಗಳ ಕಾಲ ಬದುಕುತ್ತವೆ. ಮಡಗಾಸ್ಕರ್ನಲ್ಲಿ ಸಿಂಗಿ ಡಿ ಬೆಮರಹ ಎಂಬ ವಿಶಿಷ್ಟ ರಾಷ್ಟ್ರೀಯ ಉದ್ಯಾನವನವಿದೆ. ಇಲ್ಲಿ ಸುಣ್ಣದ ಕಲ್ಲುಗಳು ಸವಿದು ಸೂಜಿಯಂತೆ ಚೂಪಾದ ಗೋಪುರಗಳಾಗಿ ಮಾರ್ಪಟ್ಟಿವೆ. ಹಾಗಾದ್ರೆ ಮಡಗಾಸ್ಕರ್ ರಾಜಧಾನಿ ಯಾವುದು? ಭಾರತೀಯ ಸೈನಿಕರ ಧೈರ್ಯ ಮತ್ತು ಸಾಹಸದ ಪರಿಚಯ ನಮ್ಮೆಲ್ಲರಿಗೂ ಇದೆ. ಜೀವದ ಹಂಗು ತೊರೆದ ಒಬ್ಬ ಸೈನಿಕ ಏನು ಬೇಕಾದರೂ ಸಾಧಿಸಬಲ್ಲ ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ ಹರಿಬುದ್ಧ ಮಗರ್. ಹರಿಬುದ್ಧ ಮಗರ್ ಭಾರತೀಯ ಸೈನ್ಯದ ಗೂರ್ಖಾ ರೆಜಿಮೆಂಟಿನ ನಿವೃತ್ತ ಸೈನಿಕ. ಅಫ್ಘಾನಿಸ್ತಾನದಲ್ಲಿ ತನ್ನ 2 ಕಾಲುಗಳನ್ನು ಕಳೆದುಕೊಂಡರೂ ಧೃತಿಗೆಡದೆ ಅಂಟಾರ್ಟಿಕಾದ 6,000 ಅಡಿಗೂ ಎತ್ತರವಿರುವ ಮೌಂಟ್ ವಿನ್ಸನ್ ಏರಿ ಇತಿಹಾಸ ರಚಿಸಿದ್ದಾರೆ. ಮೌಂಟೇನಿಯರಿಂಗ್ ಹರಿಬುದ್ಧ ಮಗರ್ ಅವರ ಬಾಲ್ಯದ ಕನಸಾಗಿದ್ದು, ತನ್ನ 2 ಆಂಪ್ಯೂಟ್ ಕಾಲುಗಳಿಂದ ಹಿಮಾಲಯವನ್ನ ಏರುವ ಮುಖಾಂತರ ಮನಕುಲಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಈ ವೀರ ಸೈನಿಕನ ಸಾಧನೆಗೆ ಪ್ರವಾಸಿ ತಂಡದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಭಾರತದಲ್ಲಿ ಮಹಿಳಾ ಸೋಲೋ ಟ್ರಾವೆಲರ್ಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಜೋಸ್ಟಲ್ ವಿಮೆನ್ಸ್ ಡೇ ರಿಪೋರ್ಟ್ನ ಅನುಸಾರ 2025ನೇ ಸಾಲಿನಲ್ಲಿ ದೇಶದಾದ್ಯಂತ 92,000ಕ್ಕೂ ಅಧಿಕ ಮಹಿಳೆಯರು ಸೋಲೋ ಟ್ರಾವೆಲಿಂಗ್ ಕೈಗೊಂಡಿದ್ದಾರೆ. ಇದರ ಹಿಂದಿನ ವರ್ಷಗಳೊಂದಿಗೆ ಹೋಲಿಸಿ ನೋಡಿದರೆ ಫಿಮೇಲ್ ಸೋಲೋ ಟ್ರಾವೆಲರ್ಗಳ ಸಂಖ್ಯೆ 5 ಪಟ್ಟು ಹೆಚ್ಚಿದೆ ಎಂದು ತಿಳಿದು ಬಂದಿದೆ. ಇನ್ನೂ ಕುತೂಹಲಕಾರಿ ವಿಷಯವೇನಪ್ಪಾ ಅಂದ್ರೆ, ಪ್ರವಾಸ ಕೈಗೊಂಡಿರುವವರ ಪೈಕಿ 22ರಿಂದ 29 ವರ್ಷದ ವಯಸ್ಸಿನ ಸೋಲೋ ಟ್ರಾವೆಲರ್ಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದು ಭಾರತ ಪ್ರವಾಸೋದ್ಯಮದ
ಮಾನವದ ಅಭ್ಯುದಯದಲ್ಲಿ ಮಹಿಳೆಯರ ಪಾತ್ರವನ್ನು ಸ್ಪಷ್ಟಪಡಿಸುತ್ತದೆ ಹಾಗೂ ಮಹಿಳಾ ಸುರಕ್ಷತೆಯ ಕುರಿತು ಭಾರತದ ಬದ್ಧತೆಯನ್ನು ತೋರಿಸುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಂಡಿರುವ ಸುರಕ್ಷತಾ ಕ್ರಮಗಳು ಮತ್ತು ಯೋಜನೆಗಳು ಸೋಲೋ ಟ್ರಾವೆಲರ್ಗಳ ರಕ್ಷಣೆಗೆ ವರವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವದ ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.